ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮ ಆಶಾ. ಎಲ್ರಿಗೂ ನಮ್ಮ ಕನ್ನಡ ಅಮೂಲ್ ಪೇಜ್ ಲೈವ್ಗೆ ಸ್ವಾಗತ ಸುಸ್ವಾಗತ. ಸೊ ಎಲ್ಲರೂ ಜಾಯಿನ್ ಆಗಿ ಫ್ರೆಂಡ್ಸ್. ಒಂದೆರಡು ಸೆಕೆಂಡ್ ಕಾಯೋಣ. ನಿಮಗೆಲ್ಲ ಬಿಡುವಿಲ್ಲ ಅಂತ ಹೇಳಿದ್ರೆ ನಮ್ಮ ಸೆಷನ್ ಬಂದು ನಮ್ಮ ಪೇಜ್ ಕನ್ನಡ ಅಮೂಲ್ ಕನ್ನಡ ಪೇಜ್ ಲೈವಲ್ಲೇ ಇರುತ್ತೆ. ಸೊ ನೀವೆಲ್ಲ ಬಿಡುವಾದಾಗ ವಾಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಕನ್ನಡ ಅಮೂಲ್ ಪೇಜ್ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಸೊ ಇವತ್ತು ನಾನೊಂದು ಬೇರೆ ರಾಜ್ಯದ ಅಂದರೆ ಉತ್ತರಾಖಂಡ್ ಸ್ಟೇಟಿನ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಯಾವುದು ಅಂತ ಹೇಳಿದ್ರೆ ಜೋಲಿ ಅಂತ, ಪಹಾಡಿ ಜೋಲಿ ಅಂತ. ಪಹಾಡ್ ಅಂತ ಹೇಳಿದ್ರೆ ಬೆಟ್ಟ, ಎಲ್ರಿಗೂ ಗೊತ್ತಿರೋ ಹಾಗೆ. ಸೊ ನಮ್ಮ ಅಮೂಲಿನ ಕೆಲವು ಉತ್ಪನ್ನಗಳನ್ನು ಬಳಸ್ಕೊಂಡು ನಾನು ಇವತ್ತು ಮಾಡ್ತಾ ಇದ್ದೀನಿ. ಸೊ ಆಗಿನ ಕಾಲದಲ್ಲಿ ಅವರು ಜನ ಎಷ್ಟು ಸಿಂಪಲ್ ಜೀವನ, ನಾವೆಲ್ಲ ಏನಾದರೂ ಒಂದಿಲ್ಲ ಅಂದ್ರೂ ಮಾಡಕ್ ಹೋಗಲ್ಲ. ಅವ್ರು ಅಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಯಾವುದೇ ಗ್ರೈಂಡಿಂಗು ಇಲ್ಲದೆ ಮಾಡ್ತಾ ಇದ್ರು. ಅದಷ್ಟು ರುಚಿಕರವಾಗೂ ಇರ್ತಿತ್ತು, ಆರೋಗ್ಯವಾಗೂ ಇರ್ತಾ ಇತ್ತು. ಯಾಕಂದ್ರೆ ಅಮೂಲ್ ಬೇಸನ್ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಪ್ರೋಟೀನ್ ತುಂಬಾ ಇರುತ್ತೆ. ಸೊ ಮತ್ತೊಮ್ಮೆ ನಾನು ಅಮೂಲ್ ಟೀಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಂತ ದೊಡ್ಡ ವೇದಿಕೆಯಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಂದಿನಿ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಸೊ ಬನ್ನಿ ಸ್ನೇಹಿತರೆ, ಏನೇನು ಬೇಕು ಇವತ್ತಿನ ರೆಸಿಪಿ ಮಾಡೋದಕ್ಕೆ, ಡೆಲಿಕೇಸಿಗೆ ನೋಡೋಣ ಬನ್ನಿ. ಮೊದಲನೇದಾಗಿ ಅಮೂಲಿನ ಬೇಸನ್ ತಗೊಂಡಿದ್ದೀನಿ. ಬೇಸನ್ ಇದೊಂದು 4 ಸ್ಪೂನ್ ಇದೆ, ದೊಡ್ಡ ಸ್ಪೂನು, ಟೀ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನು. ಮತ್ತೆ ಅಮೂಲಿನ ಮೊಸರು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿಕೊಂಡು. ಆಮೇಲೆ ಅಮೂಲಿನ ಅರಿಶಿನ ಬಳಸ್ತಾ ಇದ್ದೀನಿ. ಸಾರಿ, ಕಟ್ಟಾಗಿದೆ ಅದು. ಅಮೂಲಿನ ಅರಿಶಿನ ಬಳಸ್ತಾ ಇದ್ದೀವಿ ಇವತ್ತು. ಸೊ ಅಮೂಲಿನ ಕೆಲವು ಉತ್ಪನ್ನಗಳನ್ನು ಬಳಸ್ಕೊಂಡು ಮಾಡ್ತಾ ಇದೀವಿ. ಸೊ ಇದು ಜೀರಿಗೆ, ಸಾಸಿವೆ ಒಂದು ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ. ಇದು 3 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಮೂಲಿನ ಅರಿಶಿನ, ಧನಿಯಾ ಪುಡಿ, ಮತ್ತೆ ಇದು ಬ್ಯಾಡಿಗೆ ಮೆಣಸಿನ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಇಂಗಿನ ಪುಡಿ, ಮತ್ತೆ ಸ್ವಲ್ಪ ಮೆಂತ್ಯದ ಕಾಳು. ಇದು ಅವ್ರದ್ದು ಅಥೆಂಟಿಕ್ ಆಗಿ ಆ ಕಡೆದು ಆ ರಾಜ್ಯದ ರೆಸಿಪಿ ತೋರಿಸೋದ್ರಿಂದ ಇದು ಧನಿಯಾ, ಒಂದು ಸ್ವಲ್ಪ ಧನಿಯಾ ಕಾಳು ಅಥವಾ ಹವೀಜ ಏನಾದರೂ ಹೇಳ್ಬೋದು, ಕೊತ್ತಂಬರಿ ಬೀಜ ಅಂತಲೇ ಹೇಳ್ಬೋದು. 2 ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಮಾಮೂಲಿ, ಆಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಆಮೇಲೆ ಇದು ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡೋರು, ಬಟ್ ಅಲ್ಲಿನ ರಾಜ್ಯದಲ್ಲಿ ಅಥೆಂಟಿಕ್ ಆಗಿ ತೋರಿಸ್ಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬೇಸನ್ನು, ಇದು ಅಮೂಲಿನ ಇದು ತಗೊಂಡಿದ್ದೀವಿ. ಈಗ ಮೊಸರು ಒಂಚೂರು ನೋಡಿ, 4 ಸ್ಪೂನು. ಮೊದಲನೇದಾಗಿ ನಾವೊಂದು ಇದು ಏನು ಹೇಳ್ತಾರೆ, ಅದು ಒಂದು ನಾವು ಲಿಕ್ವಿಡ್ ತಯಾರಿಸ್ಕೊಂಡ್ರೆ, ಲಿಕ್ವಿಡ್ ಅಂತಾರೋ ಗ್ರೇವಿ ಟೈಪ್ ಅಂತಾರೋ ಏನೋ ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ತಯಾರಿಸ್ಕೊತಾ ಇದೀವಿ. ಗಟ್ಟಿ ಮೊಸರು ತೊಗೊಂಡಿದ್ದೀನಿ, ಇದು ಅಮೂಲಿಂದು. ಸೊ ನಾವು ಇದನ್ನು ಸ್ವಲ್ಪ ಬೀಟ್ ಮಾಡ್ಕೋಬೇಕು. ಒಂದು ಗೋಲ್ ಅಂತ ಹೇಳ್ಬೋದು, ನಾವು ಗೋಲ್ ತಯಾರಿಸ್ಕೊಳ್ಳೋಣ. ಕೆಲವರು ಮಜ್ಜಿಗೆನೂ ಹಾಕೊತಾರೆ. ಆ್ಯಕ್ಚುಲಾಗಿ ಆ ಕಡೆ ಮಜ್ಜಿಗೆ ಹಾಕೊಳ್ಳೋರು ಇದ್ದಾರೆ, ಮೊಸರು ಹಾಕೊಳ್ಳೋರು ಇದ್ದಾರೆ. ಸೊ ನಾವು ಇದನ್ನೊಂದು ಗಂಟು ಬರಬಾರ್ದು, ಹಾಗಾಗಿ ಗೋಲ್ ಅಂತ ಹೇಳ್ಬೋದು, ತಯಾರಿಸ್ಕೊತಾ ಇದೀವಿ. ಇದು ಸ್ವಲ್ಪ ಇದು ಅಮೂಲಿನ ಮೊಸರದೇ ಮಜ್ಜಿಗೆ, ಒಂಚೂರು ನೀರು ಇಟ್ಕೊಂಡು. ಸೊ ಆ್ಯಕ್ಚುಲಾಗಿ ಅವರು ಮಜ್ಜಿಗೆನಲ್ಲಿ ಮಾಡ್ತಾರೆ, ಕೆಲವು ಮಂದಿ ಮೊಸರಿನಲ್ಲಿ ಮಾಡ್ತಾರೆ. ಸೊ ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿನೂ ಇರ್ಬೋದು, ಇನ್ನೂ ನೀರಾಗಿದ್ದರೂ ನಡೆಯುತ್ತೆ. ಸೊ ಈ ಥರ ಮಾಡ್ಕೋಬೇಕು, ನಾವು ಬೀಟ್ ಮಾಡ್ಕೋಬೇಕು. ಸೊ ಈಗ ಬೇಸಿಕ್ ಅಂದರೆ ಇದು ರೆಡ್ ಚಿಲ್ಲಿ ಪೌಡ್ರ್, ಬ್ಯಾಡ್ಗೆ ಮೆಣಸಿನ ಪುಡಿ, ಮತ್ತು ಇದು ಧನಿಯಾ ಪುಡಿ, ಮತ್ತು ಅಮೂಲಿನ ಅರಿಶಿನ ಒಂದು ಸ್ವಲ್ಪ, ಒಂದು ಅರ್ಧ ಚಮಚ ಇದೆ. ನೋಡೋಣ, ಅದು ತುಂಬ ಅತಿ ಸ್ಪೈಸಿ ಆಗೋದು ಬೇಡ, ಯಾಕಂದರೆ ಹಸಿಮೆಣಸಿನ್ಕಾಯಿ ಇದೆ ಮತ್ತು ಒಣಮೆಣಸಿನ್ಕಾಯಿ ಒಗ್ಗರಣೆಯನ್ನು ಕೊಡ್ತಾಯಿದ್ವಿ. ಸೊ ಇದನ್ನು ನಾವು ಸ್ವಲ್ಪ ಇದು ನೀರಾಗಿರ್ಬೇಕು ಕನ್ಸಿಸ್ಟೆನ್ಸಿ. ಮೊದಲು ಇದು ನಾವೊಂದು ಗೋಲ್ ಮಾಡ್ಕೊಳ್ಳೋ ತನಕ ಒಂದು ಸ್ವಲ್ಪ ಗಟ್ಟಿ ಆಕಾರದಲ್ಲಿ ಮಾಡ್ಕೊಳ್ಳೋಣ. ಆಮೇಲೆ ಬೇಕಾದರೆ ನಾವು ನೀರು ಹಾಕೋಬೋದು, ಯಾಕಂದರೆ ಗಂಟಾಗಿಬಿಡುತ್ತೆ. ನಾವು ಒಂದೇ ಸತಿ ಮಿಕ್ಸ್ ಮಾಡ್ಕೊಂಡು ಡೈರೆಕ್ಟಾಗಿ ಹಾಕ. ಸೊ ಕೆಲವು ಟೆಕ್ನಿಕಲ್ ಇಶ್ಯೂಸಿಂದ ಮಧ್ಯದಲ್ಲಿ ಸ್ಟಾಪ್ ಆಯಿತು ಸ್ನೇಹಿತರೆ. ಸೊ ಈಗ ನೀರು ಹಾಕ್ಕೊಂಡ್ವಿ ಒಂದು ಸ್ವಲ್ಪ. ಇದು ಈ ಆಕಾರದ, ಈ ಕನ್ಸಿಸ್ಟೆನ್ಸಿಲೇ ಇರಬೇಕು. ಸೊ ಈ ಥರ ಒಂದು ಗೋಲ್ ಮಾಡಿ ಇಟ್ಕೊಳ್ಳೋಣ. ಈಗ ಮಾಮೂಲಿ ಒಲೆ ಹಚ್ಚಬೇಕು, ಈ ಥರ ಒಂದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸೊ ಇಷ್ಟು ಸಾಕು, ಆಮೇಲೆ ನೋಡೋಣ. ಮೊದಲನೇದಾಗಿ ಗ್ಯಾಸ್ ಹಚ್ಕೊಳ್ಳೋಣ.
ಹಾಗೆ ಆಗ್ತಾ ಇದೆಯಾ? ಸೊ ಗ್ಯಾಸ್ ಹಚ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀವಿ. ಇದು ಬೆಟ್ಟದಲ್ಲಿ ಉತ್ತರಾಖಂಡ್ ಜನ ಬೆಟ್ಟದ ಜನಾಂಗ ಮಾಡ್ತಿದ್ರು. ಎಷ್ಟು ಸಿಂಪಲ್ ಜೀವನ ನೋಡಿ, ಅವರು ಇರೋದ್ರಲ್ಲಿ ಅಷ್ಟು ರುಚಿಕಟ್ಟಾಗಿ ಆರೋಗ್ಯಕರವಾಗಿ ಮಾಡ್ಕೋತಾ ಇದ್ರು. ಸೊ ಈಗ ನಾನು ಸಾಸಿವೆ ಇದು ಜೀರಿಗೆ ಎರಡು ಹಾಕೋತಾ ಇದ್ದೀನಿ. ಚಟಪಟ ಅನ್ನಲಿ ಅದು. ಸ್ವಲ್ಪ ಚಟಪಟ ಅಂದಮೇಲೆ ನಾವು ಮೆಂತ್ಯ ಕಾಳು ಹಾಕೋಬೇಕು. ಒಂದ್ಸತಿ ಟ್ರೈ ಮಾಡಿ ಎಲ್ಲರೂ, ತುಂಬ ಚೆನ್ನಾಗಿರುತ್ತೆ ಅದರ ರೆಸಿಪಿ. ನಾನೊಂದು 2 ಸರಿ ಟ್ರೈ ಮಾಡಿ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಬಗ್ಗೆ ಇಂಟ್ರಡಕ್ಷನ್ ಹೇಳ್ಕೊತೀನಿ, ಯಾಕಂದರೆ ಅಮೂಲ್ನವ್ರು ಹೇಳಿದ್ದಾರೆ ಈಗ ಎಲ್ಲರೂ ಇಂಟ್ರಡಕ್ಷನ್ ಮಾಡ್ಕೊಳ್ಳಿ ಅಂತ. ನಾನು ಎಲ್ರಿಗೂ ಗೊತ್ತಿರೋಂಗೆ ಆಶಾ ಸೋಮನಾಥ್ ಅಂತ. ಮತ್ತು ನನ್ನ ಪ್ರೊಫೆಷನ್ ಟೀಚಿಂಗು, ಪ್ಯಾಷನ್ನು ಕುಕ್ಕಿಂಗು. ಆಲ್ಮೋಸ್ಟ್ ಸುಮಾರು ನನ್ನ ಸ್ನೇಹಿತರುಗಳಿದ್ದಾರೆ ಇದರಲ್ಲಿ ಗೊತ್ತಿರುತ್ತೆ. ಸೊ ಸುಮಾರು 1000 ಶೋಸ್ ಮಾಡಿದ್ದೀನಿ ಟಿ ವಿನಲ್ಲಿ. ಮತ್ತು ಅಮೂಲ್ನವ್ರ ಜೊತೆ ಒಡನಾಟ ನನಗೊಂದು 3 ವರ್ಷದಿಂದ ಇದೆ. ಹಿಂದಿ ಗುಜರಾತ್ ತಂಡದವ್ರ ಜೊತೆಲಿದ್ದೆ. ಈಗ ನಮ್ಮ ಕನ್ನಡದೇ ಓಪನ್ ಆಗಿರೋದ್ರಿಂದ ನಾನೇ ಫಸ್ಟು ಲೈವ್ ಸೆಷನ್ಸ್ ಮಾಡಿದ್ದು. ಸೊ ಖುಷಿ ಆಗ್ತಾಯಿದೆ, ಸುಮಾರು ನನ್ನ ಸ್ನೇಹಿತರುಗಳೆಲ್ಲ ಇರೋದ್ರಿಂದ. ಸೊ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಇದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇಂಗು ಹಾಕೋತಾ ಇದ್ದೀನಿ. ಇಂಗು ಒಂದು ಸ್ವಲ್ಪ ಚಿಟಿಕೆ. ಅವರು ಯಾವ ಥರ ಮಾಡ್ತಿದ್ರು ಆ ಥರ ತೋರಿಸ್ತಾ ಇದ್ದೀನಿ ನಾನು. ಸೊ ನಿಮ್ಗೆ ಇದರಲ್ಲಿ ಯಾವ್ದು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಮೆಂತ್ಯ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಸೊ ನಿಮಗೆ ಯಾವ್ದು ಬೇಕೋ, ಇಂಗು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ತುಂಬ ಈಸಿಯಾಗಿದೆ ಸ್ನೇಹಿತರೆ, ಯಾಕಂದರೆ ರುಬ್ಬೋದಿಲ್ಲ, ಏನಿಲ್ಲ. ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಇರೋ ಸಾಮಾನು ಮನೇಲಿ ಇರೋ ಇಂಗ್ರೀಡಿಯೆಂಟ್ಸಲ್ಲಿ, ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲಿ ಜನ ಮಾಡ್ತಾಯಿದ್ರು. ಅಷ್ಟು ಗಟ್ಟಿ ಇದ್ದರು ಜನ, ಆರೋಗ್ಯವಾಗೂ ಇರ್ತಾಯಿದ್ರು. ಜಾಸ್ತಿ ಅವ್ರು ಮಾಡ್ತಾ ಇರ್ತಾರೆ. ಇದು ಆ್ಯಕ್ಚುಲಾಗಿ ರೈಸ್ಗೆ ಅವ್ರು ತಿಂತಾರೆ ಇದನ್ನು, ಚಾವಲ್ ಅಂತೇಳಿ ಚಾವಲ್ಗೆ ಹಾಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ ಅಂತಾರೆ. ನನಗನ್ಸುತ್ತೆ ಚಪಾತಿ ಜೊತೆಗೂ ಸೂಟ್ ಆಗ್ಬೋದು ಅಂತ, ಗೊತ್ತಿಲ್ಲ, ನಾನು ಟ್ರೈ ಮಾಡಿಲ್ಲ. ಸೊ ಒಂದು ಸ್ವಲ್ಪ ಉಪ್ಪು ಹಾಕೋತೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಾದರೆ ಆಮೇಲೆ ಮಿಕ್ಸ್ ಮಾಡ್ಕೊಂಡು ಸಾಲದೆ ಬಂತು ಅಂದರೆ ಮತ್ತೆ ಹಾಕೊಂಡು ಹಾಕ್ತೀನಿ. ಜಾಸ್ತಿ ಆಗಿಬಿಟ್ರೆ ವೇಸ್ಟ್ ಆಗುತ್ತೆ. ಈಗ ನಾವು ತಯಾರಿಸ್ಕೊಂಡಿದ್ವಲ್ಲ ಗೋಲು, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಸೊ ಆದಷ್ಟು ಇದು ಕನ್ಸಿಸ್ಟೆನ್ಸಿ ನೀರಾಗಿ ಇರಬೇಕು. ಇನ್ನೊಂದು ಸ್ವಲ್ಪ ನಾವು ನೀರು ಹಾಕೋಬೇಕಾಗುತ್ತೆ. ಇದು ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ಸೊ ಕೈ ಬಿಡೋಂಗೇ ಇಲ್ಲ, ಹಿಂಗೆ ಮಾಡ್ತಾನೇ ಇರಬೇಕು. ಇನ್ನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇಲ್ಲೂ ಒಂದು ಸ್ವಲ್ಪ ನೀರು ಹಾಕೋದು, ಯಾಕಂದರೆ ತಳ ಹತ್ಬಿಟ್ರೆ ಕಷ್ಟ. ಈಗ ಆದಷ್ಟು ನೀರಾಗೆ ಮಾಡ್ತಾರೆ ಅಲ್ಲಿನ ಜನಾಂಗ. ಯಾಕಂದರೆ ಬೇಸನ್ ನಿಮ್ಗೆ ಗೊತ್ತು, ಬರೀ 1 ಸ್ಪೂನ್ ಹಾಕಿದ್ರೇ ಗಟ್ಟಿಯಾಗಿಬಿಡುತ್ತೆ. ಆ ಥರದಲ್ಲಿ ತುಂಬ ನೀರಾಗಿರ್ಬೇಕಿದೆ. ಆ್ಯಕ್ಚುಲಾಗಿ ನಾನು ಮೊಸರನ್ನ ಮಜ್ಜಿಗೆ ಥರ ಮಾಡ್ಕೊಂಡು ಮಾಡಿದೆ. ಕೆಲವರು ಫುಲ್ ಮಜ್ಜಿಗೆನಲ್ಲೇ ಮಾಡ್ತಾರೋದು. ಸೊ ನೋಡೋಕ್ಕೆ ಆಕರ್ಷವಾಗಿದೆ ಬಣ್ಣ, ಬಾಯಲ್ಲಿ ನೀರು ಬರುತ್ತೆ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ. ಆ್ಯಕ್ಚುಲಾಗಿ ಅವ್ರು ಇದನ್ನು ಒಂದು 20 ನಿಮಿಷನೇ ಕುಕ್ ಮಾಡ್ತಾರೆ. ನಾವು ಸ್ಲೋ ಹೈ ಕೊಟ್ಟು ಒಂದು 5 ಲೈವ್ ಶೋ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಡ ಅಂತ ನಾವು ಇವಾಗ ಹೈ ಲೋ ಕೊಟ್ಟು ಕುಕ್ ಮಾಡೋಣ. ಕೈ ಬಿಡಬಾರ್ದು.
ಇಲ್ಲ ಇನ್ನೂ ಒಂದು ಸ್ವಲ್ಪ ಇದೆ. ಸೊ ನಾವು ಈ ಥರ ಮಾಡ್ತಾನೆ ಇರಬೇಕು. ಕುಕ್ಕರ್ ಬೇಯಬೇಕಲ್ವ, ಅದ್ರ ರಾ ಸ್ಮೆಲ್ ಹೋಗಬೇಕು. ಹಾಗಾಗಿ ಕೆಲವರು ಅಕ್ಕಿ ಹಿಟ್ಟು ಜೊತೆಯಲ್ಲಿ ಇದು ಬೇಸನ್ ಅಂದರೆ ಅದೇ ಕಡಲೆ ಹಿಟ್ಟು ಜೊತೆಯಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾರೆ, ಇಲ್ಲ ಬರೀ ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ ಆ ಕಡೆ. ಆದರೆ ಬೇಸನಲ್ಲಿ ರುಚಿ ಜಾಸ್ತಿ ಇರುತ್ತೆ ನಮ್ಮ ಕಡಲೆ ಹಿಟ್ಟಲ್ಲಿ. ಅದರಲ್ಲೂ ನಮ್ಮ ಅಮೂಲಿನ ಕಡಲೆ ಹಿಟ್ಟು ತೊಗೊಂಡಿದ್ದೀವಿ. ಸುಮಾರು ಪ್ರಾಡಕ್ಟ್ಸ್ ಬಂದಿದೆ ಅಮೂಲ್ದು, ನಾವೆಲ್ಲ ಡಿಸ್ಪ್ಲೇ ಮಾಡಿದ್ದೀವಿ. ಸುಮಾರು ಅರಿಶಿನ ಆಗಲಿ, ಶುಗರ್ ಆಗಲಿ, ಆರ್ಗ್ಯಾನಿಕ್ ಶುಗರ್ ಎಲ್ಲ ತುಂಬ ಚೆನ್ನಾಗಿದೆ. ಇದಾದ್ಮೇಲೆ ಮತ್ತೆ ನಮ್ದು ಇನ್ನೂ ಒಂದು ಒಗ್ಗರಣೆ ಇರುತ್ತೆ, ಬೇಯಬೇಕದು. ಸ್ಲೋ ಸಿಮ್ಗೆ ಬೇಯಬೇಕಾಗುತ್ತೆ ಸ್ನೇಹಿತರೆ. ಸಿಮ್ಮು ಕೊಟ್ಟಿದ್ದೀನಿ ನಾನು. ಸಿಮ್ಮಲ್ಲಿ ನೋಡಿ ಆಗಲೇ ಎಷ್ಟು ಗಟ್ಟಿ ಆಯಿತು ಅಂತ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನೀರಾಗೆ ಮಾಡ್ತಾರೆ. ನೋಡಿ ಎಷ್ಟು ಬೇಗ ಎಷ್ಟು ಗಟ್ಟಿ ಆಗುತ್ತೆ. ಅದರಲ್ಲೂ ಅದೇ ತಯಾರಿಸೋದೇ ಇದರಿಂದ ಸ್ವಲ್ಪ ಇದ್ರ ಹೆಸರೇ ಅದೇ ಆಗಿರೋದು ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ. ಬೇರೆದಕ್ಕಾದರೆ 1 ಸ್ಪೂನ್ ಹಾಕ್ತಾರೆ. ಇದು ನಾವು 4 ಸ್ಪೂನ್ ಹಾಕಿದ್ದೀವಿ, ದೊಡ್ಡ ಸ್ಪೂನು. ಟೇಬಲ್ ಸ್ಪೂನ್ 4 ಸ್ಪೂನ್ ಹಾಕಿರೋದು. ಸೊ ಇನ್ನೂ ಒಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಉಪ್ಪು ನಾವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ, ಯಾಕಂದ್ರೆ ನೀರು ಹಾಕಿದಾಗ ಉಪ್ಪಿನ ಅಂಶ ಕಡಿಮೆ ಆಗುತ್ತೆ. ಸೊ ಒಂಚೂರು ಉಪ್ಪು ಆ್ಯಡ್ ಮಾಡ್ತೀನಿ, ಯಾಕಂದ್ರೆ ನೀರು ಹಾಕ್ದಂಗೆ ಉಪ್ಪು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಕುಕ್ ಆಗ್ತಾ ಇರಲಿ, ನಮ್ದು ಇನ್ನೊಂದು ಒಗ್ಗರಣೆ ಇರುತ್ತೆ, ಅದು ಮಾಡ್ಕೊಳ್ಳೋಣ. ಕುದಿಬೇಕು, ಕುದ್ದಾಗ ನಾವು ಕೊತ್ತಂಬರಿ ಹಾಕಬೇಕು. ಸೊ ಇದನ್ನು ಕುದೀಲಿ, ಲಿಡ್ ಒಂಚೂರು ಕ್ಲೋಸ್ ಮಾಡ್ತೀನಿ ತಿಮ್ಮಕ್ಕೆ ಕೊಟ್ಟು. ಇಷ್ಟೊತ್ತಿಗೆ ಇನ್ನೊಂದು ಒಗ್ಗರಣೆ ಇದೆ, ಮಾಡ್ಕೊಳ್ಳೋಣ. ಇದು ಶಿಫ್ಟ್ ಮಾಡೋಣ ಸ್ನೇಹಿತರೆ, ಈ ಕಡೆ ಈ ಕಡೆ ಒಂದು ಒಗ್ಗರಣೆ ಮಾಡಬೇಕು ಸಣ್ಣದಾಗೊಂದು. ಕುದಿತಾ ಇಲ್ಲ ಸಿಮ್ಮಲ್ಲಿ. ಇನ್ನೊಂದು ಒಗ್ಗರಣೆ ಇದೆ, ಇದಕ್ಕೆ ನಮ್ಮ ಅಮೂಲಿನ ತುಪ್ಪದಲ್ಲಿ ಕೊಡೋದು. ಸೊ ಇದರ ಘಮ ಬಂದು ನೋಡಿ, ಅಮೂಲಿನ ತುಪ್ಪ ತುಂಬ ಚೆನ್ನಾಗಿದೆ. ಕೆಲವರು ಎಣ್ಣೆನಲ್ಲೇ ಕೊಡ್ತಾರೆ, ನಾನು ಒಂಚೂರು ತುಪ್ಪದಲ್ಲಿ ಕೊಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಅಂದರೆ ಇನ್ನು ಸಾಸಿವೆ ಜೀರಿಗೆ ಹಾಕೋಂಗಿಲ್ಲ, ಬರೀ ಧನಿಯಾ. ಕೆಲವ್ರು ಇಷ್ಟಪಡೋರು ಆ ಕಡೆ ಊರಿನಲ್ಲಿ ಇದನ್ನು ಹಾಕ್ತಾರೆ. ಸೊ ನಾನು ಹಾಕ್ತಾಯಿದ್ದೀನಿ ಇದು. ಮತ್ತು ಅವರು ಒಂದು ಒಣಮೆಣಸಿನ್ಕಾಯಿ ಮುರಿದು ಹಾಕ್ತಾರೆ. ಸ್ವಲ್ಪ ಅದು ಚಿಟಪಟ ಆದಮೇಲೆ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. ಆಲ್ರೆಡಿ ಕುದೀತಾ ಇದೆ, ಆಲ್ರೆಡಿ ನಮ್ದು ಆಗ್ತಾ ಇದೆ. ಧನಿಯಾ ನಾನು ಅದಕ್ಕೆ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಸೊ ಈಗ ಒಂದು ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಮತ್ತು ನಾವು ತುಪ್ಪದ ಘಮ ಮನೆಯೆಲ್ಲ ಬರ್ತಾಯಿದೆ. ಸೊ ಇಲ್ಲಿ ಸಿಮ್ಮು ಕೊಟ್ಟಿದ್ದೀನಿ, ಕುರಿತಾ ಇದೆ. ಆಲ್ಮೋಸ್ಟ್ ಆಯಿತು, 99% ಆಯಿತು ನಮ್ಮ ಅಡುಗೆ. ಎಲ್ಲ ರೆಡಿ ಇತ್ತು ಅಂದರೆ ವಿತಿನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಸೊ ಆಯಿತು, ನಮ್ದು ಆಲ್ಮೋಸ್ಟ್ ಆಗಿದೆ. ಇದು ಆಫ್ ಮಾಡಿದ್ದೀನಿ. ಧನಿಯಾ ಬೇಡ ಅನ್ನೋರು ಹಾಕೋಬೇಡಿ. ಆ್ಯಕ್ಚುಲಾಗಿ ನನಗೆ ಕೂಡ ಇಷ್ಟ ಆಗಲ್ಲ ಧನಿಯಾ, ಅಂದರೆ ನಾವು ಅಥೆಂಟಿಕ್ಕಾಗಿ ತೋರಿಸ್ಬೇಕಲ್ವ ಅಲ್ಲಿಂದು, ಹಾಗಾಗಿ ಧನಿಯಾ ಹಾಕಿದ್ದೀವಿ. ಸೊ ಆಲ್ಮೋಸ್ಟ್ ಆಫ್ ಮಾಡ್ತಾಯಿದ್ದೀನಿ ನಾನು ಸ್ನೇಹಿತರೆ. ನೋಡಿ ಆಲ್ಮೋಸ್ಟ್ ಆಯಿತು ನಮ್ಮದು ಕಡಿ ಎಲ್ಲ ಜೋಲಿ, ಪಹಾಡಿ ಜೋಲಿ ಅಂತಾರೆ ಇದನ್ನು. ವಾವ್, ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಕಲರ್, ಆ ಮೊಸರು ಆರೋಗ್ಯ, ಮತ್ತು ಕಡಲೆ ಹಿಟ್ಟು ಆರೋಗ್ಯ, ಮತ್ತು ಎಲ್ಲನೂ ಅದರಲ್ಲಿ ಬಳಸಿರೋ
ಪದಾರ್ಥಗಳೆಲ್ಲ ಆರೋಗ್ಯವಾಗೇ ಇದೆ. ಈಗ ನಾವು ಇನ್ನೊಂದು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಇದನ್ನು ತುಪ್ಪದ ಒಗ್ಗರಣೆ ಇದನ್ನು ಹಾಕ್ಕೊಂಡಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಆಕರ್ಷಕವಾಗಿದೆ. ಸೊ ಒಂದು ಸ್ವಲ್ಪ ಕೊತ್ತಂಬರಿ, ಇದನ್ನು ಅವರು ಅನ್ನದ ಜೊತೆಗೆ ತಿಂತಾರೆ. ಸೊ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್, ಎಲ್ಲರೂ ಟ್ರೈ ಮಾಡಿ. ನಮ್ಮ ಸೆಷನ್ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ಯಾರಿಗೆ ಜಾಯಿನ್ ಆಗೋಕ್ಕೆ ಟೈಮ್ ಇಲ್ಲೋ ನೀವು ನಮ್ಮ ಪೇಜಿಗೆ ಹೋಗ್ಬೋದು, ನೀವು ಬಿಡುವಿದ್ದಾಗ ವಾಚ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಅಮೂಲ್ ಟೀಮ್ ಅವ್ರಿಗೂ ಧನ್ಯವಾದಗಳು, ನಂದಿನಿ ಮೇಡಮ್ ಅವ್ರಿಗೂ ಧನ್ಯವಾದಗಳು. ನಮಸ್ಕಾರ.